ಮುಸ್ಲಿಂ ಸಮುದಾಯದ ಮೇಲೆ ಪ್ರಭಾವ ಬೀರುವಂತಹ ನಾಯಕರು ಮುಸ್ಲಿಂ ಸಮುದಾಯದ ಒಳಗಡೆ ಇಲ್ಲ ಅನ್ನುವಂಥದ್ದು ಒಂದು ಕೇಳಿಸ್ತಾ ಇದೆ. ಜಾಫರ್ ಶರೀಫ್ ಅವರು ಮುಖ್ಯಮಂತ್ರಿ ಆಗುವಂತಹ ಒಂದು ಇದು ಕ್ಯಾಲಿಬರ್ ಇರೋರು ಮುಖ್ಯಮಂತ್ರಿ ಸ್ಪರ್ಧೆಯಲ್ಲಿ ರೇಸ್ನಲ್ಲಿ ಅವರಿದ್ದಾರೆ ಅಂತ ಹೇಳಿದಂತಹ ಅದೇ ಮಾಧ್ಯಮದಲ್ಲಿ ಆಮೇಲೆ ಕೊನೆಗೆ ಅವರನ್ನು ಕಾಂಗ್ರೆಸ್ ಪಕ್ಷ ಬದಿಗೆ ಸರಿಸ್ತು. 2016ರ ಜಿಲ್ಲಾ ಪಂಚಾಯತ್ ಚುನಾವಣೆಯ ನೀವು ಪಟ್ಟಿಯನ್ನು ಒಮ್ಮೆ ಗಮನಿಸಿ ನೋಡಿ, ನೀವು ಚುನಾವಣೆಯ ಫಲಿತಾಂಶವನ್ನು ಗಮನಿಸಿ ನೋಡಿ. ಸುಮಾರು 17 ಜಿಲ್ಲಾ ಪಂಚಾಯತಿಗಳಲ್ಲಿ ಕಂಟೆಸ್ಟ್ ಮಾಡಿದಂತಹ ಒಬ್ಬನೇ ಒಬ್ಬ ಮುಸ್ಲಿಂ ಕೂಡ ಗೆಲ್ಲಿಕ್ಕಾಗಿಲ್ಲ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಹಿರಿಯ ಪತ್ರಕರ್ತರು, ಬರಹಗಾರರಾದ BM ಹನೀಫ್ ಸರ್. ಸರ್ ನಮಸ್ಕಾರ. ರಾಜ್ಯದಲ್ಲಿ ಮುಸ್ಲಿಂ ನಾಯಕತ್ವ ಹೇಗಿದೆ, ರಾಜಕೀಯ ಕ್ಷೇತ್ರದಲ್ಲಿ ಮುಸ್ಲಿಂ ನಾಯಕತ್ವ ಹೇಗಿದೆ ಮತ್ತು ಮುಸ್ಲಿಂ ಸಮುದಾಯದ ಮೇಲೆ ಒಂದು ಆರೋಪ ಇದೆ, ಲೀಡರ್ಲೆಸ್ ಕಮ್ಯುನಿಟಿ, ನಾಯಕತ್ವ ರಹಿತ ಸಮುದಾಯ ಅಂತ ಒಂದು ಆರೋಪ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಿಜ, ಈಗಿನ ಪರಿಸ್ಥಿತಿನಲ್ಲಿ ಗಮನಿಸಿದಾಗ ನಮಗೆ ಅದು ಸತ್ಯ ಅಂತ ಹೇಳಿ ಅನಿಸ್ತದೆ. ಒಂಥರ ಲೀಡರ್ಲೆಸ್ ಕಮ್ಯುನಿಟಿ ಆಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ಮೇಲೆ ಪ್ರಭಾವ ಬೀರುವಂತಹ ನಾಯಕರು ಮುಸ್ಲಿಂ ಸಮುದಾಯದ ಒಳಗಡೆ ಇಲ್ಲ ಅನ್ನುವಂಥದ್ದು ಒಂದು ಕೇಳಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಗಮನಿಸಿದಾಗ ಇದಕ್ಕೆ ಮುಸ್ಲಿಂ ನಾಯಕರನ್ನು ಬೆಳೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಕೂಡ ಕಾರಣ ಅಂತೇಳಿ ನಾವು ಹೇಳ್ಬೋದು ನಾವು ಇವತ್ತು. ಆದರೆ ಮೊದಲು ಹೀಗಿರಲಿಲ್ಲ. ಭಾಳಷ್ಟು ಮಂದಿ ನಾವು ಜಗಳೂರು ಇಮಾಮ್ ಸಾಹಬ್ ಅಂದರೆ 2 ಥರದ ನಾಯಕತ್ವ ಇತ್ತು. ಒಂದು ಸಮುದಾಯದ ಮೇಲೆ ವ್ಯಾಪಕವಾಗಿ ಪ್ರಭಾವ ಬೀರುವಂಥ ನಾಯಕರು, ಎರಡನೇದು ನೈತಿಕವಾಗಿ ಅತ್ಯಂತ ಧೈರ್ಯದ ಒಂದು ವ್ಯಕ್ತಿತ್ವವನ್ನು ಮತ್ತು ನಾಯಕತ್ವವನ್ನು ಪ್ರದರ್ಶಿಸಿದಂಥ ನಾಯಕರು ಮುಸ್ಲಿಂ ಸಮುದಾಯದಲ್ಲಿ ಆಗೋಗಿದ್ದಾರೆ. ನಾವು ಜಗಳೂರು ಇಮಾಮ್ ಸಾಬ್ ಅವರನ್ನು ನಾವು ಈ ವಿಷಯದಲ್ಲಿ ನಾವು ಬಹಳ ಮುಖ್ಯವಾಗಿ ನಾವು ಮೊದಲ MP ಅವರನ್ನು ನಾವು ಗುರುತಿಸ್ಬೋದು. ಈ ರೀತಿಯಲ್ಲಿ ಅವರು ಬಹಳ ಎಲ್ಲ ಸಮುದಾಯದವರಿಗೂ ಇಷ್ಟ ಆಗುವಂಥ ನಾಯಕರಾಗಿ ಬೆಳೆದಿದ್ರು ಅವರು. ಅದೇ ರೀತಿ ನಾವು ಜಾಫರ್ ಶರೀಫ್ ಅವರು ಒಂದು ಕಾಲದಲ್ಲಿ ಇಲ್ಲ, ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಸ್ಪರ್ಧೆನಲ್ಲಿದ್ದಾರೆ ಅಂತ ಎಲ್ಲ ಪತ್ರಕರ್ತರು ಮಾಧ್ಯಮದವರೆಲ್ಲ ಬಿಂಬಿಸ್ತಾ ಇದ್ರು ಅವರನ್ನ. ಅದೇ ರೀತಿ ವ್ಯಾಪಕವಾಗಿ ಇಡೀ ಕರ್ನಾಟಕದಲ್ಲಿ ಒಬ್ಬ ಮುಸ್ಲಿಂ ನಾಯಕ ಅಂತ ಹೇಳಿ ಬಂದಿರುವಂತಹದ್ದು, ಮುಸ್ಲಿಂ ನಾಯಕ ಅಂತ ಹೇಳಿ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅತ್ಯಂತ ಎಲ್ಲ ಸಮುದಾಯದ ಜನರು ಲೈಕ್ ಮಾಡುವಂತ ನಾಯಕರು ಅಂತ ಹೇಳಿ ಬಂದಿರೋದು ಅಬ್ದುಲ್ ನಜೀರ್ ಸಾಬ್. ಬಹಳ ಮಂದಿ ಅವರನ್ನು ಮುಸ್ಲಿಂ ನಾಯಕರು ಅಂತ ಪರಿಗಣಿಸಲಿಲ್ಲ. ನಾವು ವಿಶ್ಲೇಷಣೆ ಮಾಡುವಾಗ, ಆಮೇಲೆ ರಾಜಕೀಯ ವಿಶ್ಲೇಷಕರು ಅನೇಕರು ಇದನ್ನು ಬರೆಯುವಾಗ ಇಲ್ಲ ಅವರು ಇಡೀ ಕರ್ನಾಟಕದ ನಾಯಕರು ಅನ್ನುವಂಥದ್ದು ಮಾತು ಬಂತು. ಅದು ಸಾಧ್ಯ ಆಗಿದೆ ಇಲ್ಲಿ ಕರ್ನಾಟಕದಲ್ಲಿ. ಅದು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಮುಸ್ಲಿಮರಿಗೆ ಏಕಮಾತ್ರ ನಾಯಕರಾಗುವಂತಹ ಒಂದು ರೀತಿಯಲ್ಲಿ ಬೆಳೆದಂತಹ ಇಬ್ಬರನ್ನು ನಾನು ಅಜಿತ್ ಸೇಠ್ ಒಬ್ಬರು. ಆ ಸಂದರ್ಭ ಹೇಗಿತ್ತು ರಾಜಕೀಯದ್ದು ಅಂತ ಹೇಳಿದ್ರೆ, ಕ್ಯಾಬಿನೆಟ್ನಲ್ಲಿ ಯಾವುದಾದ್ರೂ ಒಂದು ಮೈನಾರಿಟಿಗೆ ಸಂಬಂಧಿಸಿದ ಇಶ್ಯೂ ಬಂತಂದ್ರೆ ಅಜಿತ್ ಶೇಟ್ ಅವ್ರ ಹತ್ರ ಒಂದು ಒಪಿನಿಯನ್ ಕೇಳಬೇಕಪ್ಪ, ಮೊದಲು ಅವರನ್ನು ಮಾತಾಡ್ಸೋಣ, ಆಮೇಲೆ ಇದಕ್ಕೆ ಸಂಬಂಧಿಸಿ ನಾವು ಚರ್ಚೆ ಮಾಡೋಣ ಅನ್ನುವಂಥದ್ದು ಮಾತು ಬರ್ತಾ ಇತ್ತು. ಅದೇ ರೀತಿ ಗುಲ್ಬರ್ಗ ಭಾಗದಿಂದ ಕಮರುಲ್ ಇಸ್ಲಾಂ ಅವರು ಕೂಡ ಇಡೀ ಕರ್ನಾಟಕದಲ್ಲಿ ಮುಸ್ಲಿಮರ ಮೇಲೆ ಪ್ರಭಾವ ಬೀರುವಂತಹ ಒಂದು ನಾಯಕತ್ವವನ್ನು ರೂಪಿಸಿಕೊಂಡಿದ್ರು. ಇವತ್ತಿಗೂ ಇಲ್ಲ ಅಂತ ಹೇಳಿಲ್ಲ. ಇವತ್ತು UT ಖಾದರ್ ಅವರನ್ನು ಬಹಳ ಮಂದಿ ಪ್ರೊಜೆಕ್ಟ್ ಮಾಡ್ತಾರೆ. ಆ ಥರ ಎಲ್ಲ ಸಮುದಾಯಗಳಿಗೂ ಪ್ರಿಯರಾದವರಾಗಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರನ್ನು ಬಹಳ ಮುಖ್ಯವಾಗಿ ಇಡೀ ಮುಸ್ಲಿಂ ಸಮುದಾಯ ಕರ್ನಾಟಕದಲ್ಲಿ, ಹಾಗೆ ನೋಡಿದ್ರೆ UT ಖಾದರ್ಗಿಂತ ಹೆಚ್ಚಾಗಿ ಇಡೀ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದ ಮತದಾನವನ್ನು ಪ್ರಭಾವಿಸುವಂತಹ ಒಂದು ಸಾಮರ್ಥ್ಯ ಇರುವಂತವರು ಜಮೀರ್ ಖಾನ್ ಇವತ್ತು. ಮತ್ತೆ ಅವರು ಎಲ್ಲ ಕಮ್ಯುನಿಟಿ ಇಷ್ಟಪಟ್ಟುಕೊಂಡು ದಲಿತ ಸಮುದಾಯದೊಳಗೆ ಅವರಿಗೆ ಬೆಂಬಲಿಗರಿದ್ದಾರೆ, ಹಿಂದುಳಿದ ವರ್ಗಗಳಲ್ಲಿ ಬೆಂಬಲಿಗರಿದ್ದಾರೆ, ಒಂಥರ ಅಹಿಂದ ನಾಯಕರಾಗಿ ಇವತ್ತು ಬಿಂಬಿಸಿಕೊಂಡು ಬಂದಿರುವಂತವರಿದ್ದಾರೆ. ಹಾಗಾಗಿ ನಾವು ಹೇಳಬೇಕಾದ್ರೆ ತುಂಬಾ ಹೆಸರುಗಳನ್ನು ಹೇಳ್ಬೋದು. ನಾನು ಕೆಲವು ಇದನ್ನ ಹೇಳಿದ್ನಲ್ಲ, ನಾನು ನೈತಿಕವಾಗಿ ಇದ್ರೆ ಹೀಗಿರ್ಬೇಕಪ್ಪ ನಾಯಕರು ಅಂತ ಎಲ್ಲ ಸಮುದಾಯದವರು ಮೆಚ್ಚುವಂತ ಹೆಸರುಗಳು ಇದೆ ನಮ್ಮ ಕರ್ನಾಟಕದಲ್ಲಿ. ಮುಸ್ಲಿಂ ಸಮುದಾಯದಲ್ಲಿ BM ಇದಿನಬ್ಬ ಅವರು ಉಳ್ಳಾಲ ಕ್ಷೇತ್ರದ ಶಾಸಕರಾಗಿದ್ರು, ಗಾಂಧಿವಾದಿ, ಸ್ವಾತಂತ್ರ್ಯ ಹೋರಾಟಗಾರರು. BM ಮೊಹಿದ್ದೀನ್ ಬಂದ್ರು, ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉನ್ನತ ಶಿಕ್ಷಣ ಸಚಿವರಾಗಿ ಅವರು ಕೆಲಸ ಮಾಡಿದ್ರು. ಅವರು ಯಾವಾಗ ಕ್ಯಾಪಿಟೇಷನ್ ಲಾಬಿಗೆ ಸಂಬಂಧಿಸಿದ ವಿಷಯ ಬಂತ ನೇರವಾಗಿ ಮುಖ್ಯಮಂತ್ರಿ ಪಟೇಲ್ ಹತ್ರ ಹೋಗ್ಬಿಟ್ಟು ಇಲ್ಲ ಈ ಖಾತೆ ನನಗೆ ಬೇಡ ಅಂತ ಹೇಳಿದ್ರು ಅವರು. ನಾನು ನಿಮ್ಮ ಸರ್ಕಾರದ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ನಾನಿಲ್ಲ, ನಾನು ಏನು ಖಾಸಗಿ ಮೆಡಿಕಲ್ ಕಾಲೇಜುಗಳ ಲಾಬಿಯಿಂದ ಏನು ಹೊಂದಾಣಿಕೆ ಮಾಡ್ಕೋಬೇಕಾಗಿದೆ ಸರ್ಕಾರ, ಅಂತ ವಿಷಯಗಳಲ್ಲಿ ನಾನಿಲ್ಲ, ಅದರಿಂದ ನನ್ನ ಖಾತೆ ಬೇಡ ಇದು ಅಂತ ಹೇಳಿದ್ರು. ನೈತಿಕವಾಗಿ ಬಹಳ ಹೈ ಮೊರಲ್ ಇಟ್ಕೊಂಡಿದ್ದಂತಹ ನಾಯಕರು ನೀವು. ಆಮೇಲೆ ಬೇಕಾದಷ್ಟು ಮಂದಿ BA ಉಮರಬ್ಬ ಅಂತ ಒಬ್ಬ ನಾಯಕ ಬಂದರು, ಬಹಳ ಬೇಗ ಅವರು ನಿರ್ಗಮಿಸಿದ್ರು. ಅವರು ಕೂಡ ಬಹಳ ಚೆನ್ನಾಗಿ ಪ್ರಭಾವ ಬೀರ್ತಾ ಇದ್ರು ಅವರು. ಆಮೇಲೆ ಕಮರುಲ್ ಇಸ್ಲಾಂ ಆಯ್ತು, UT ಫರೀದ್ ಅವರು, ಆಮೇಲೆ ನಮ್ಮ ಜುಲ್ಫಿಕರ್ ಹಶ್ಮಿ ಅವರು ಕೂಡ BSP ಇಂದ ಗೆದ್ರು ನೋಡಿ. ಅವರು ಹಿಂಡಸ್ಗೇರಿ ಅವರು ಬಹಳ ದೊಡ್ಡ ಹೆಸರು ಅವರು. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ CM ಇಬ್ರಾಹಿಂ ಅವರು. ಇವತ್ತು ನೀವು CM ಇಬ್ರಾಹಿಂ ಅವರನ್ನ ಅವರು ಇಲ್ಲಪ್ಪ ಅವ್ರು ಏನು ಅಂತ ಹೇಳ್ಬೋದು ನೀವು. ಆದರೆ ಒಂದು ಕಾಲದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಬಹಳ ವ್ಯಾಪಕವಾದಂತಹ ಒಂದು ಪ್ರಭಾವವನ್ನು ಬೆಳೆಸ್ಕೊಂಡವರು ಅವರು CM ಇಬ್ರಾಹಿಂ ಅವರು. ಆಮೇಲೆ ನಜೀರ್ ಅಹಮದ್ ಸಿದ್ದಿಕಿ ಅವರು, ಈ ಬಹಳಷ್ಟು ಮಂದಿ ನಾವು ಇದನ್ನು ಹೇಳ್ಬೋದು. ನಾವು ಇದನ್ನ
ಎಜಾಸುದ್ದೀನ್ ಫೈರೋಜ್ ಅಂತ ಒಬ್ರು MLC ಇದ್ರು ನಿಮಗೆ, ಸುಮಾರು 11 ಭಾಷೆಗಳಲ್ಲಿ ಅವರು ಭಾಷಣ ಮಾಡ್ತಾ ಇದ್ರು. ತುಂಬಾ ಇಂಟ್ರೆಸ್ಟಿಂಗ್, ತುಂಬಾ ವಿಚಾರಗಳನ್ನೆಲ್ಲ ಅವ್ರು ಹೇಳ್ತಾ ಇದ್ರು. ವಿಧಾನ ಪರಿಷತ್ತಿಗೆ ಸಂಬಂಧಿಸಿ ಆ ಮೇಲ್ಮನೆ ಅಂತ ನಾವು ಏನು ಹೇಳ್ತೀವಲ್ಲ ನಾವು, ಅಲ್ಲಿ ಬೇಕಾದಂಥ ವಿಚಾರಗಳನ್ನು ಮಂಡಿಸೋದ್ರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಮಂದಿ ನಾಯಕರು ಏನಾಯ್ತು ಅಂತ ಹೇಳಿದ್ರೆ, ಈಗ ಮಹಿಳೆಯರಲ್ಲೂ ಕೂಡ ಈಗ ಮುಕ್ತಾರುನಿಸಾ ಬೇಗಂ ಇರ್ಬೋದು, ನಫೀಸಾ ಫಜ್ಲ್ ಇರ್ಬೋದು, ಅವ್ರದ್ದೇ ಆದಂಥ ಕಾಂಟ್ರಿಬ್ಯೂಷನ್ಗಳಿದೆ ಅವರು ಆ ಮುಸ್ಲಿಂ ನಾಯಕತ್ವಕ್ಕೆ ಸಂಬಂಧಿಸಿ. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ರಾಜಕೀಯದ ಪೊಲಿಟಿಕಲ್ ನೆರೇಷನ್ ಬದಲಾಗಿದೆ. ಇವತ್ತು ಪ್ರತಿಯೊಂದು ವಿಷಯವನ್ನು ಕೂಡ ನಮ್ಮ ಬಲಪಂಥೀಯ ರಾಜಕಾರಣಿಗಳು, ಬಲಪಂಥೀಯ ಪಕ್ಷವಾದಂಥ BJP ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡ್ತಾ ಇದೆ. ಹಾಗಾಗಿ ಈ ನಾಯಕತ್ವದ ಕೊರತೆಯನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಅನಿಸ್ತಾ ಇದೆ. ನೀವು ನೋಡಿ, ಜಾಫರ್ ಶರೀಫ್ ಅವರು ಮುಖ್ಯಮಂತ್ರಿ ಆಗುವಂತಹ ಒಂದು ಇದು ಕ್ಯಾಲಿಬರ್ ಇರೋರು, ಮುಖ್ಯಮಂತ್ರಿ ಸ್ಪರ್ಧೆಯಲ್ಲಿ ರೇಸ್ನಲ್ಲಿ ಅವರಿದ್ದಾರೆ ಅಂತ ಹೇಳಿದಂತಹ ಅದೇ ಮಾಧ್ಯಮದಲ್ಲಿ ಆಮೇಲೆ ಕೊನೆಗೆ ಅವರನ್ನು ಕಾಂಗ್ರೆಸ್ ಪಕ್ಷ ಬದಿಗೆ ಸೇರಿಸ್ತು. ರೋಷನ್ ಬೇಗರ್ ಅವರಿಗೆ ಹೋಮ್ ಮಿನಿಸ್ಟ್ರಿ ಹುದ್ದೆಯನ್ನು ಕೊಟ್ಟರು. ಮೊದಲ ಬಾರಿಗೆ ಮುಸ್ಲಿಂ ಒಬ್ಬರಿಗೆ ಹೋಮ್ ಮಿನಿಸ್ಟರ್ ಕೊಟ್ಟಿರೋದು ಅಲ್ವಾ. ಈ ಆಮೇಲೆ ಏನಾಯ್ತು, ರೋಷನ್ ಬೇಗ್ ಅವರನ್ನು ಕೂಡ ಬದಿಗೆ ಸೇರಿಸುವಂತ ಪ್ರಯತ್ನ ಪಕ್ಷದ ಒಳಗಡೆನೆ ನಡೆಯಿತು. ಈಗ ಜಮೀರ್ ಖಾನ್ ಅವರು ಕೂಡ ಅಂಥದ್ದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ನೀವು ಕೆಲವು ವಿಚಾರಗಳಿದೆ, ಏನು ಭ್ರಷ್ಟಾಚಾರಕ್ಕೆ ಸಂಬಂಧಿಸಿರ್ಬೋದು ಅಥವಾ ಇನ್ನೇನಾದ್ರೂ ಕೆಲವು ವಿಷಯಗಳಿರ್ಬೋದು, ಅದು ಎಲ್ಲ ಸಮುದಾಯದ ನಾಯಕರಿಗೂ ಒಂದೇ ಸಮನೆ ಅಪ್ಲೈ ಆಗುತ್ತೆ ಅಲ್ವಾ. ನೀವು ಬರೇ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇಲ್ಲ ಮುಸ್ಲಿಮರಲ್ಲಿ ಇವರು ಭ್ರಷ್ಟಾಚಾರಿಗಳಿದ್ದಾರೆ, ಹಿಂದುಳಿದವರಲ್ಲಿ ಇವರು ಭ್ರಷ್ಟಾಚಾರಿಗಳಿದ್ದಾರೆ, ದಲಿತರಲ್ಲಿ ಇವರು ಭ್ರಷ್ಟಾಚಾರಿಗಳಿದ್ದಾರೆ ಅಂತ ಹೇಳಿ ಹೇಳೋದಿದೆಯಲ್ಲ, ಇದು ನಾವು ಅದು ರಾಜಕೀಯದಲ್ಲಿ ಮಾಡುವಂತ ಒಂದು ಬಹಳ ಪ್ರಜ್ಞಾಪೂರ್ವಕವಾಗಿ ಒಂದು ಮೂಲೆ ಗುಂಪು ಮಾಡುವಂತ ಪ್ರಯತ್ನ ಅದು. ನಾವು ಪರ್ಯಾಯ ರಾಜಕೀಯದ ಬಗ್ಗೆ ಮಾತಾಡುವಾಗಲೂ ಕೂಡ ಭ್ರಷ್ಟಾಚಾರ ರಹಿತ ಒಂದು ವ್ಯವಸ್ಥೆ ಬರಬೇಕು ಅಂತ ಹೇಳ್ತಾ ಇದೀವಿ ನಾವು. ಆದ್ರೆ ಎಲ್ಲರನ್ನೂ ಒಟ್ಟಾಗಿ ನೋಡಿದಾಗ ಒಂದು ಸಿಲೆಕ್ಟೆಡ್ ಕಂಡೆಮ್ನೇಷನ್ ನಡೆಯುವಂತ ಪರಿಸ್ಥಿತಿ ಕೂಡ ಇವತ್ತೇ ಇದೆ. ಹಾಗಾಗಿ ಮುಸ್ಲಿಮರಲ್ಲಿ ಇವತ್ತು ನಾಯಕತ್ವ ಏನಾಗಿದೆ ಅಂತ ಹೇಳಿದ್ರೆ, ಇದಾರೆ ನಾಯಕರು, ಎರಡನೇ ಹಂತದ ನಾಯಕರು ಎಲ್ಲಿದ್ದಾರೆ ಮುಸ್ಲಿಮರಲ್ಲಿ ಕೇಳಿ, ಎಲ್ಲೋಗಿದ್ದಾರೆ? ಎರಡನೇ ಹಂತದಲ್ಲಿ ಕಾಣಿಸೋದಿಲ್ಲ ಅಲ್ವಾ. ಯಾಕೆ ಕಾಣಿಸ್ತಾ ಇಲ್ಲ? 2016 ಜಿಲ್ಲಾ ಪಂಚಾಯತ್ ಚುನಾವಣೆಯ ನೀವು ಪಟ್ಟಿಯನ್ನು ಒಮ್ಮೆ ಗಮನಿಸಿ ನೋಡಿ, ನೀವು ಚುನಾವಣೆಯ ಫಲಿತಾಂಶವನ್ನು ಗಮನಿಸಿ ನೋಡಿ. ಸುಮಾರು 17 ಜಿಲ್ಲಾ ಪಂಚಾಯತಿಗಳಲ್ಲಿ ಕಂಟೆಸ್ಟ್ ಮಾಡಿದಂತಹ ಒಬ್ಬನೇ ಒಬ್ಬ ಮುಸ್ಲಿಂ ಕೂಡ ಗೆಲ್ಲಿಕ್ಕಾಗಿಲ್ಲ. 17 ಜಿಲ್ಲಾ ಪಂಚಾಯತಿಗಳಲ್ಲಿ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಸದಸ್ಯ ಇರಲಿಲ್ಲ. ಚುನಾವಣೆಗೆ ನಿಂತವರು ಡಿಫೀಟ್ ಆಗಿದ್ದಾರೆ. ಯಾಕೆ ಇದಾಯ್ತು? ಇದಕ್ಕೆ ಅದರದ್ದೇ ಆದಂತಹ ರಾಜಕೀಯ ಕಾರಣಗಳಿದೆ. ಕರ್ನಾಟಕದಲ್ಲಿ ಏನು ಈ ಹಿಂದುಳಿದ ವರ್ಗಗಳ ರಾಜಕೀಯ, ಅಹಿಂದ ರಾಜಕೀಯ ಬಂತಲ್ಲ, ಇದು ಬಂದಾಗ ಆದಂತಹ ಕೆಲವು ಅನಾಹುತಗಳಿದೆ. ಈಗ ಉದಾಹರಣೆಗೆ ನೀವು ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಇದೆ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇದೆ ಅಲ್ವಾ. ಈ ಹಿಂದುಳಿದ ವರ್ಗದಲ್ಲಿ ಎಲ್ಲರೂ ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಕುರುಬರು ಬರ್ತಾರೆ, ಗಂಗಾಮತಸ್ಥರು ಬರ್ತಾರೆ, ಗಾಣಿಗರು ಬರ್ತಾರೆ, ದೇವಾಂಗ ಸಮುದಾಯದವರು ಬರ್ತಾರೆ, ಮೊಗವೀರರು ಬರ್ತಾರೆ ಅಲ್ವಾ, ಎಲ್ಲ ಸಮುದಾಯಗಳು ಬರ್ತಾರೆ, ಈಡಿಗರು ಬರ್ತಾರೆ, ಕುರುಬರು ಬರ್ತಾರೆ, ಎಲ್ಲರೂ ಬರ್ತಾರೆ. ಇವರು ಎಲ್ಲರೂ ಒಂದು ಕ್ಷೇತ್ರದಲ್ಲಿ ಪರಸ್ಪರ ವಿರೋಧಿಗಳಾಗಿ ನಿಲ್ಬೇಕಾಗಿದೆ ಇವತ್ತು ಕಂಟೆಸ್ಟ್. ಅದು ಸಮಸ್ಯೆ. ಸಮಸ್ಯೆ ಅಲ್ಲ, ಅದು ಸಮಸ್ಯೆ ಆಗ್ತಿರ್ಲಿಲ್ಲ. ಅದು ಈ ವಿಷಯವನ್ನ ಪರಸ್ಪರ ಈ ವಿರೋಧವಾಗಿ ಸ್ಪರ್ಧಿಸ್ತಾ ಇದ್ದಾರಲ್ಲ, ಇದನ್ನ BJP ಬಹಳ ಚೆನ್ನಾಗಿ ತನ್ನ ರಾಜಕೀಯಕ್ಕೆ ಬಳಸ್ಕೊತಾ ಇದೆ. ಹಿಂದೂ ಮುಸ್ಲಿಂ ರಾಜಕೀಯಕ್ಕೆ ಇದನ್ನು ಬಳಸ್ಕೊಳ್ಳೋದ್ರ ಮೂಲಕ ಹಿಂದೂಗಳು ಮತ್ತು ಮುಸ್ಲಿಮರು ಅಂತ 2 ಗುಂಪುಗಳನ್ನಾಗಿ ಧ್ರುವೀಕರಣ ಮಾಡಲಿಕ್ಕೆ ರಾಜಕೀಯವಾಗಿ ಧ್ರುವೀಕರಣ ಆಯ್ತು ಅಲ್ಲಿ. ಹಾಗಾಗಿ ಮುಸ್ಲಿಮರಿಗೆ ಗೆಲ್ಲಿಕ್ಕಾಗಲಿಲ್ಲ ಅಲ್ಲಿ. ಕಾಂಗ್ರೆಸ್ನಲ್ಲಿ ಇದ್ದಂತಹ ಹಿಂದುಳಿದ ವರ್ಗಗಳ ಮತದಾರರು ಮುಸ್ಲಿಂ ಅಭ್ಯರ್ಥಿಗೆ ಮತ ಹಾಕಲಿಲ್ಲ. ಅದೇ ಹಿಂದುಳಿದ ವರ್ಗದ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಯಾರಾದಿದ್ರೆ ಮುಸ್ಲಿಮರವರಿಗೆ ಮತ ಹಾಕಿ ಗೆಲ್ಲಿಸ್ತಾ ಇದ್ರು. 2016 ಜಿಲ್ಲಾ ಪಂಚಾಯತ್ನಲ್ಲಿ ಇದು ನಡೀತಿದ್ದು. ನಗರಸಭೆಗಳಲ್ಲೂ ಈ ತರದ ಪ್ರಯೋಗ ಆಯಿತು. ಈ ಧ್ರುವೀಕರಣ ಇದೆಯಲ್ಲ, ಕೋಮು ಧ್ರುವೀಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಆಯಿತು. ಹಾಗಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ರಾಜಕೀಯವಾಗಿ 2ನೇ ಹಂತದ ಮುಸ್ಲಿಂ ನಾಯಕತ್ವ ಸಂಪೂರ್ಣವಾಗಿ ವಿನಾಶದ ಅಂಚಿನಲ್ಲಿದೆ. ಬಟ್ ಈಗ ನಾವು ವರ್ತಮಾನದ ಒಂದು ವಿಚಾರಕ್ಕೆ ಬರೋದಾದ್ರೆ, ಜಮೀರ್ ಅಹ್ಮದ್ ಖಾನ್ ಸರ್ಗೆ ಈಗ ಈ ಸಲ ಆದರೂ ಈಗ 2ನೇ ಹಂತದಲ್ಲಾದರೂ ಅವಕಾಶ ಸಿಗುತ್ತಾ ಅನ್ನುವಂಥದ್ದು. ಮತ್ತು ಅವ್ರನ್ನ ಅದೇನು ಗೊತ್ತಿಲ್ಲ, ಅದು ಇನ್ನೇನು ಪ್ರಮಾಣ ವಚನ ಆಗಬೇಕು, ಅದ್ರ ಹಿಂದಿನ ದಿನನೇ ಅವ್ರದ್ದೊಂದು ಆಡಿಯೋ ರಿಲೀಸ್ ಆಗುತ್ತೆ. ಅದು ಅದು ಏನಿಲ್ಲ, ರಾಜಕೀಯವಾಗಿ ಜಮೀರ್ ಖಾನ್ ಅವರನ್ನು ಮುಗಿಸುವಂತಹ ಪ್ರಯತ್ನಗಳು ಅವರ ಪಕ್ಷದೊಳಗಡೆ ನಡೀತಾ ಇದೆ. ಹೌದು, ಅದಕ್ಕೆ ಮುಸ್ಲಿಂ ನಾಯಕರನ್ನೇ ಬಳಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಹೈಕಮಾಂಡ್ನ ಕೆಲವರು ಮಾಡ್ತಾ ಇದ್ದಾರೆ. ಇದು ದುರಂತ ಇದೆ, ಎಲ್ಲ ದುರ್ಬಲ ಸಮುದಾಯಗಳ ದುರಂತ ಇದು. ಬಟ್ ಮುಸ್ಲಿಂ ಹಿಂದುಳಿದ ವರ್ಗಗಳಲ್ಲಿ ಪ್ರಬಲ ಹಿಂದುಳಿದ ವರ್ಗಗಳಿದೆ,
ಅವರೇ ಎಲ್ಲದರಲ್ಲೂ ಅವಕಾಶಗಳನ್ನು ಬಾಚಿಕೊಳ್ತಾ ಇದ್ದಾರೆ. ಕಡಿಮೆ ಜನಸಂಖ್ಯೆಯ ಅತ್ಯಂತ ದುರ್ಬಲ ಹಿಂದುಳಿದ ವರ್ಗಗಳಿಗೆಲ್ಲ ಅವಕಾಶನೇ ಸಿಗ್ತಾ ಇಲ್ಲ. ನನ್ಗೆ ಬೇಸರ ಆಗ್ತದೆ, ನೀವು ಹೇಳಿದ್ರಲ್ಲ ಸರ್, ಗಾಣಿಗ, ಹೂಗಾರ, ಕಂಬಾರ, ಕುಂಬಾರ, ಇವ್ರು ಒಬ್ರಿಗೂ ಪಾಪ ರಾಜಕೀಯ ಅಭಿವ್ಯಕ್ತಿನೇ ಇಲ್ಲ, ರಾಜಕೀಯ ಸ್ಥಾನನೇ ಇಲ್ಲ. ಈ OBC ಅಂತಂದಾಗ ಎಲ್ರಿಗೂ ಒಂದ್ಸಲ ಅವ್ರ ಸಲ ಒಂದ್ಸಲ ಇವರು ಈ ಥರ ಆಗ್ಬೇಕಲ್ವಾ? ಆಗೋದಿಲ್ಲ. ಹೆಸರಿಗಷ್ಟೇ ಎಲ್ಲ ಒಂದಿಷ್ಟು ಕಡೆ ಕೊಡ್ತಾರೆ, ಅಷ್ಟು ಬಿಟ್ರೆ ಇಲ್ಲಿ ನಿಗಮ, ಪ್ರಾಧಿಕಾರ, ಅಕಾಡೆಮಿ ಕೊಟ್ರೆ ಅದೇ ದೊಡ್ಡದು. ಹೌದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದಾಗ ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲ ಸಮುದಾಯಗಳನ್ನು ಒಳಗೊಳ್ಳುವಂತಹದ್ದು. ಎಲ್ಲ ಸಮುದಾಯಗಳಿಗೂ ಧ್ವನಿ ಇರಬೇಕು. ಆಲ್ಟರ್ನೇಟಿವ್ ಆಗಿ ಆದ್ರೂ ಬರ್ಬೇಕು ಅವರು. ಅದನ್ನು ಕೂಡ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ. ಸರ್ಕಲ್ ಅಲ್ಲಿ ಅದಾದ್ರೂ ಬರ್ಬೇಕು, ಅದು ಕೂಡ ಯೋಚನೆ ಮಾಡ್ತಾ ಇಲ್ಲ ನಾವು. ಹಾಗಾಗಿ ಮುಸ್ಲಿಮರು ಮಾತ್ರ ಅಲ್ಲ, OBCಗಳಲ್ಲಿ ಬೇರೆ ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳು ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಆದ್ರೆ ಮುಖ್ಯವಾಗಿ ನಮಗೆ ಮುಸ್ಲಿಮರು ಎದ್ದು ಕಾಣಿಸೋದು ಯಾಕೆ ಅಂತ ಹೇಳಿದ್ರೆ, ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅವರು. ಅವರ ಮತದಾರರ ಪ್ರಮಾಣ ದೊಡ್ಡದಿದೆ, ಜನಸಂಖ್ಯೆ ಹೆಚ್ಚಿದೆ. ಆ ಕಾರಣಕ್ಕಾಗಿ ನಮಗೆ ಮೇಲ್ನೋಟಕ್ಕೆ ಸಡನ್ ಆಗಿ ಕಾಣಿಸ್ತಾ ಇದೆ. ನಾನೀಗ ಹೇಳಿದೆ ನಿಮಗೆ, ಈ ತರ ಜಿಲ್ಲಾ ಪಂಚಾಯತ್ನಲ್ಲಿ ಈ ತರ 2ನೇ ಹಂತದ ನಾಯಕತ್ವ ಇದಾಗ್ತಾ ಇದೆ ಅಂತ ಹೇಳುದು, ಇದಕ್ಕೇನು ಪರಿಹಾರ? ಕಾನೂನಿನ ಮೂಲಕ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ನನಗೆ ಪ್ರಕಾರ. ಅಂದ್ರೆ ಮೀಸಲಾತಿನ ಬದಲಾಯಿಸಬೇಕು. ಹೌದು. ಹೇಗೆ ಬದಲಾಯಿಸಬೇಕು ಅಂತ ಹೇಳಿದ್ರೆ, ಈಗ ನೀವು ನೋಡಿ, ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿ ಹಿಂದುಳಿದ ವರ್ಗದವರಿಗೆ ಏನು ಮೀಸಲಾತಿ ಇದೆ, ಇದರಲ್ಲಿ ಈ ಹಿಂದುಳಿದ ವರ್ಗದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಕೂಡ ಬರ್ತಾರೆ. ಅವರನ್ನು ಹಿಂದುಳಿದ ವರ್ಗ ಅಂತಲೇ ಪರಿಗಣಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅದು ಈಗಲ್ಲ, ಅದು ನಾಗನಗೌಡ ಅವರ ಸಮಿತಿಯಿಂದ ಹಿಡಿದು 52ರಲ್ಲಿ ಬಂದಿರುವಂತಹದ್ದು. ಚಿನ್ನಪ್ಪರೆಡ್ಡಿ ವರದಿ ಇರಬಹುದು, ಹಾವನೂರು ಆಯೋಗದ ವರದಿ ಇರಬಹುದು, ಪ್ರತಿಯೊಂದು ಕೂಡ ಇದನ್ನ ಹಿಂದುಳಿದ ವರ್ಗದವರು ಅಂತ ಹೇಳಿ. ಇವತ್ತು ನೀವು ಉದ್ಯೋಗ ಮತ್ತು ಶಿಕ್ಷಣದಲ್ಲಿರುವಂತಹ ಮೀಸಲಾತಿಯನ್ನು ಕ್ಯಾಟಗರೈಸ್ ಮಾಡಿದೀವಿ ನಾವು. ಕ್ಯಾಟಗರಿ 1 ಅಂತ ಮಾಡಿದೀವಿ, 3A, 3B, 2A, 2B, ಬೇರೆ ಬೇರೆವನ್ನು ಹಂಚಿದೀವಿ. ಒಂದು ಕಡೆ ಒಕ್ಕಲಿಗರು ಮಾತ್ರ ಒಂದು ಗುಂಪಲ್ಲಿದ್ದಾರೆ, 2B ನಲ್ಲಿ ಮುಸ್ಲಿಮರೆಲ್ಲ ಒಂದು ಕಡೆ ಒಂದು ಗುಂಪಲ್ಲಿದ್ದಾರೆ. ಮುಸ್ಲಿಮರಲ್ಲಿ ಅತ್ಯಂತ ಹಿಂದುಳಿದವರು, ಅತ್ಯಂತ ಅಂದ್ರೆ ಅಲೆಮಾರಿಗಳು, ಅವರೆಲ್ಲ ಕ್ಯಾಟಗರಿ 1 ನಲ್ಲಿ ಬರ್ತಾರೆ. ಸೊ ಈ ತರ ವರ್ಗೀಕರಣ ಮಾಡಿದೀವಲ್ವಾ. ಅದೇ ರೀತಿ ರಾಜಕೀಯದಲ್ಲಿ ಏನು ಮೀಸಲಾತಿ ಕೊಡ್ತಾ ಇದ್ದೀರಿ ನೀವು, ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ಮೀಸಲಾತಿ ಇದೆ ಹಿಂದುಳಿದ ವರ್ಗದವರಿಗೆ, ಅಲ್ಲಿಯೂ ಕೂಡ ಕ್ಯಾಟಗರೈಸೇಷನ್ ಮಾಡಬೇಕಾಗಿದೆ. ಅಲ್ಲಿ ನೀವು ಒಕ್ಕಲಿಗರಿಗೆ ಇಷ್ಟು, ಲಿಂಗಾಯತರಿಗೆ ಇಷ್ಟು, ಈ ಒಳ ಮೀಸಲಾತಿ ಏನಾಗ್ತಿದೆ, ಕ್ರಿಶ್ಚಿಯನ್ರಿಗೆ, ಜೈನರಿಗೆ ಇಷ್ಟು, ಈ ತರ ನೀವು ಅಲ್ಲೂ ಕೂಡ ಒಳ ಮೀಸಲಾತಿಯನ್ನು ಮಾಡಬೇಕಾಗಿದೆ. ಹಾಗೆ ಮಾಡಿದ್ರೆ ಸಾಮಾಜಿಕ ನ್ಯಾಯವನ್ನ ಆ ಅಹಿಂದದ ಒಳಗಡೆನೆ, ಹಿಂದುಳಿದ ವರ್ಗದ ಒಳಗಡೆನೆ ನೀವು ಸಾಮಾಜಿಕ ನ್ಯಾಯವನ್ನ ಸಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಸರ್ಕಾರ ಮನಸ್ಸು ಮಾಡಬೇಕು. ಅದಕ್ಕೆ ಮನಸ್ಸು ಮಾಡಬೇಕು ಅಂತ ಹೇಳಿ ಆದ್ರೆ ಅದಕ್ಕೆ ಸಂಬಂಧಿಸಿ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಬೇಕು, ಸಮೀಕ್ಷೆ ಬೇಕು ಅಲ್ವಾ. ಈಗ ಏನಾಗಿದೆ ಪರಿಸ್ಥಿತಿ, ನೀವು ಒಂದು ಸಮೀಕ್ಷೆ ಕಾಂತರಾಜು ಆಯೋಗ ಮಾಡಿರೋದು, ಅದಕ್ಕೆ ದಿಕ್ಕು ದೆಸೆ ಇಲ್ಲ, ಇವತ್ತು ಗತಿಗೋತ್ರ ಇಲ್ಲ, ಅದಕ್ಕೆ ಯಾರು ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಅದು ಒಕ್ಕಲಿಗರು ಮತ್ತು ಲಿಂಗಾಯತರ ವಿರುದ್ಧದ ವರದಿ ಅಂತ ವ್ಯವಸ್ಥಿತವಾದಂತಹ ಪ್ರಚಾರವನ್ನು ಮಾಡಿ, ಪೊಲಿಟಿಕಲ್ ನೆರೇಷನ್ ಮಾಡಿ ಅದನ್ನು ಸಮಾಧಿ ಮಾಡ್ಲಿಕ್ಕೆ ಹೊರಟಿದೀವಿ ನಾವು. ಇನ್ಫ್ಯಾಕ್ಟ್ ಆ ವರದಿನಲ್ಲಿ ಎಲ್ಲ ಸಮುದಾಯದವರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಇದೆ. ಬರೇ ಹಿಂದುಳಿದ ವರ್ಗದವ್ರದ್ದು ಇರೋದಲ್ಲ, ಅದರಲ್ಲಿ ಬ್ರಾಹ್ಮಣರದ್ದು ಇದೆ, ಅವರಿಗೆ ಅನ್ಯಾಯ ಆದ್ರೆ ಸರಿಪಡಿಸ್ಬೋದು. ಲಿಂಗಾಯತರದ್ದು ಇದೆ, ಲಿಂಗಾಯತರಲ್ಲಿ ಜಾತಿ ವ್ಯವಸ್ಥೆ ಇದೆಯಲ್ಲ, ಲಿಂಗಾಯತರ ಒಳಗಡೆ ಜಾತಿ ವ್ಯವಸ್ಥೆ ಇದೆ. ಆ ಜಾತಿ ವ್ಯವಸ್ಥೆನಲ್ಲಿ ಅತ್ಯಂತ ದುರ್ಬಲವಾದಂತಹ ಜಾತಿಗಳಿಗೆ ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸಬಹುದಾಗಿತ್ತು. ಒಕ್ಕಲಿಗರಲ್ಲೂ ಕೂಡ 4-5 ಪಂಗಡಗಳಿದೆ, ಅಲ್ಲಿ ಕೂಡ ನಿಮಗೆ ಪ್ರಾತಿನಿಧ್ಯ ಸರಿಯಾಗಿ ಸಿಕ್ಕಿಲ್ಲ ಅಂದ್ರೆ ಅದನ್ನು ಸರಿಪಡಿಸಬಹುದಾಗಿತ್ತು. ಹಿಂದುಳಿದ ವರ್ಗದಲ್ಲಿಯೂ ಕೂಡ ಅದನ್ನು ಮಾಡಬಹುದಾಗಿತ್ತು ನಾವು. ಒಂದು ಈಗ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ, ಅದು ಪರ್ಮನೆಂಟ್ ಆಯೋಗ, ಅದಕ್ಕೆ ಪಾರ್ಲಿಮೆಂಟಿನಲ್ಲಿ ಬಹಳ ದೊಡ್ಡ ಚರ್ಚೆಯಾಗಿ, ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಸಂಬಂಧಿಸಿ ಬಹಳ ದೊಡ್ಡ ಚರ್ಚೆಯಾಗಿ, ಸಂವಿಧಾನ ಏನನ್ನ ಹೇಳಿದೆ ಅನ್ನೋದನ್ನ ಪರಿಗಣನೆಗೆ ತೆಗೆದುಕೊಂಡು ಕೊನೆಗೆ ಅದು ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಪಾರ್ಲಿಮೆಂಟ್ನಲ್ಲಿ ಕಾನೂನಾಗಿ ರಚನೆ ಆಗಿರೋದು. ಕೇಂದ್ರದಲ್ಲಿ ಒಂದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಇರಬೇಕು ಎಲ್ಲ ರಾಜ್ಯಗಳಲ್ಲೂ, ಯಾಕಂದ್ರೆ ಆಯಾ ರಾಜ್ಯಗಳಲ್ಲಿ ಜಾತಿ ಪರಿಸ್ಥಿತಿ ಬೇರೆ ಬೇರೆ ತರ ಇದೆ. ಅಲ್ಲಿಯೂ ಕೂಡ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಇರಬೇಕು ಅಂತ. ಯಾರು ಅದನ್ನು ರದ್ದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಇಲ್ಲ, ನಮ್ಮ ಸರ್ಕಾರ ಬದಲಾದ ತಕ್ಷಣ ನಾವು ಅದನ್ನು ಆಯೋಗವನ್ನು ರದ್ದು ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಕೂಡ ಬಿಜೆಪಿ ಸರ್ಕಾರದಲ್ಲೂ ಹಿಂದುಳಿದ ವರ್ಗಗಳ ಆಯೋಗ ಇತ್ತು, ಆವಾಗಲೂ ಸಮೀಕ್ಷೆ ನಡೆದಿತ್ತು, ಆವಾಗಲೂ ವರದಿ ಕೊಟ್ಟಿದೆ. ಆದ್ರೆ ನಾವು ಈ ವರದಿಯನ್ನ, ಕಾಂತರಾಜು ಆಯೋಗದ ವರದಿಯನ್ನ ನಾವು ಇದನ್ನು ಏನು ನಾವು ಈಗ ಈ ಹೊಸ ರೂಪದಲ್ಲಿ ಏನಿದೆ, ಈಗ ಜಯಪ್ರಕಾಶ್ ಹೆಗಡೆ ಅವರ ಸಮಿತಿ ಆಯ್ತು, ಆಮೇಲೆ ಈಗ ನಮ್ಮ ಮಧುಸೂದನ್ ನಾಯಕ್ ಅವರು ಕೂಡ ವರದಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಅಧಿಕಾರ ತ್ಯಜಿಸೋದಕ್ಕಿಂತ ಹಿಂದಿನ ದಿನ ಆ ವರದಿಯನ್ನು ಸ್ವೀಕರಿಸಿದ್ದಾರೆ. ಈಗ ಅದು ಸರ್ಕಾರದ ದಾಖಲೆ. ಈ ದಾಖಲೆಯನ್ನ ಅಸೆಂಬ್ಲಿನಲ್ಲಿ ಇಡಬೇಕು, ಇದನ್ನ ಸಾರ್ವಜನಿಕ ಚರ್ಚೆಗೆ ಇಡಬೇಕು. ಅದರಲ್ಲಿ ಒಳ್ಳೇದಿದ್ರೆ ಒಳ್ಳೇದು, ಕೆಡುಕಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಣ ಅದನ್ನು. ಬಟ್ ಅದು ಬಹಳ ಮುಖ್ಯವಾಗಿ ಆಗ್ಬೇಕಾಗಿರುವಂತಹ ಕೆಲಸ ಅದು.
ಅದು ಆದರೆ ಈ ಎಲ್ಲ ನಾಯಕತ್ವ, ಮುಸ್ಲಿಂ ನಾಯಕತ್ವ ಇರ್ಬೋದು, ಹಿಂದುಳಿದ ವರ್ಗಗಳ ನಾಯಕತ್ವ ಇರ್ಬೋದು, ಇಲ್ಲೆಲ್ಲೂ ಕೂಡ ಸರಿಯಾದ ಪ್ರಾತಿನಿಧ್ಯ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲ, ಈಗ ಇಷ್ಟೆಲ್ಲ ಈ ನಾವು ಮುಸ್ಲಿಂ ನಾಯಕತ್ವದ ಬಗ್ಗೆ ಮಾತಾಡ್ತೀವಿ. SDPI ಬಗ್ಗೆ ನೀವೇನೋ ಅವಾಗ ಹೇಳ್ತಾ ಇದ್ರಿ ನೀವು. ಹೌದೌದು, ಅದೇ ಎಲ್ಲ ಇದಕ್ಕೂ ಮೊದಲು ಸರ್, ಈಗ ವರ್ತಮಾನದ ವಿಚಾರಕ್ಕೆ ಬರೋದಾದ್ರೆ, ನೀವು ಇಷ್ಟೆಲ್ಲ ಮುಸ್ಲಿಂ ನಾಯಕತ್ವದ ಬಗ್ಗೆ ಮಾತಾಡುವಾಗ ಮುಸ್ಲಿಮರೆಲ್ಲ ಒಗ್ಗಟ್ಟಾಗಿ, ಈಗ ಜಮೀರ್ ಖಾನ್ ಅವರು ಒಬ್ಬ ಮುಸ್ಲಿಂ ರಾಷ್ಟ್ರೀಯ ಅಲ್ಲದೆ ಒಬ್ಬ ಅಹಿಂದ ಸಮುದಾಯದ ನಾಯಕರು ಅಂತ ನಾವು ಮಾತಾಡೋದಾದರೆ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಈಗ ನಮಗೆ ಹಸಿವಾದರೆ ನಾವೇ ಮಾತಾಡಬೇಕು. ಈಗ ಅಹಿಂದದವ್ರು ಎಲ್ಲರೂ ಮಾತಾಡೋಕ್ಕಂತೂ ಆಗೋದಿಲ್ಲ. ಮುಸ್ಲಿಂ ಸಮುದಾಯದ ಎಲ್ಲ ಲೀಡರ್ಗಳು, ಎಲ್ಲ ಸಮುದಾಯವೇ ಒಂದು ಪ್ರಶ್ನೆ ಮಾಡುವಂಥ ಕೆಲಸ ಆಗಬೇಕಾಗಿತ್ತಲ್ಲ ಒಗ್ಗಟ್ಟಾಗಿ. ಇಲ್ಲ, ರಾಜಕೀಯದಲ್ಲಿ ಎಲ್ಲವೂ ಆಗುತ್ತೆ ನಿಮಗೆ. ನಾನು ಅದನ್ನೇ ಹೇಳಿದ್ನಲ್ಲ, ನೀವು ಮುಸ್ಲಿಂ, ಈಗ ಜಮೀರ್ ಖಾನ್ ಅವರನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಹೇಳಿ ಆದ್ರೆ ಮುಸ್ಲಿಂ ಸಮುದಾಯದ ಇನ್ನೊಬ್ಬರನ್ನ ಎತ್ತಿ ಕಟ್ಟೋದು. ಈ ಪ್ರಬಲ ಪಕ್ಷಗಳ, ರಾಷ್ಟ್ರೀಯ ಪಕ್ಷಗಳ ಈ ಒಳ ರಾಜಕೀಯ ಇದೆಯಲ್ಲ, ಅವಾಗ ಏನಾಗುತ್ತೆ, ಸಹಜವಾಗಿಯೇ ಇಲ್ಲಪ್ಪ ಇನ್ನೊಬ್ರು ಮುಸ್ಲಿಮರಿಗೆ ಕೊಟ್ಟಿದ್ದೀವಿ ನಾವು ಒಬ್ಬರೇ ಯಾಕಿರ್ಬೇಕು ಅಂದ್ರೆ, ಮುಸ್ಲಿಂ ಸಮುದಾಯದಲ್ಲಿ ಇಂಡಿಪೆಂಡೆಂಟ್ ನಾಯಕರಾಗಿ ಬೆಳೆಯೋದಕ್ಕೆ ಯಾರನ್ನು ಬಿಟ್ಟಿಲ್ಲ. ಅದು ನೀವು ಜಾಫರ್ ಶರೀಫ್ ಅವರಿಂದ ಹಿಡಿದು ಬಿಟ್ಟು ಇಲ್ಲಿಯವರೆಗೂ ಒಂದು ಹಂತದವರೆಗೆ ಬೆಳೆದು ಆಮೇಲೆ ಕಟ್ ಮಾಡ್ಬಿಡೋದು, ಕಟ್ ಮಾಡ್ತಾರೆ ಅವರನ್ನು. ಇದು ರಾಷ್ಟ್ರೀಯ ಪಕ್ಷಗಳ ರಾಜಕೀಯ ಅಂತ ಹೇಳ್ಬೋದು ನಾವು ಇದನ್ನ. ಖಂಡಿತ. ಇದನ್ನ ಬಿಜೆಪಿ ಪಕ್ಷದಲ್ಲಿಯೂ ಕೂಡ ಬೇರೆ ಬೇರೆ ಸಮುದಾಯದ ಮೇಲೆ ಪ್ರಯೋಗ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳಿಲ್ಲ. ಬಿಜೆಪಿ ಪಕ್ಷದವರು ಕೂಡ ಒಂದು ಸಮುದಾಯದ ನಾಯಕತ್ವವನ್ನು ಮುಗಿಸ್ಬೇಕು ಅಂತ ಹೇಳಿ ಆದ್ರೆ ಬೇರೆ ಬೇರೆ ತರದಲ್ಲಿ ಅದೇ ಸಮುದಾಯದ ನಾಯಕರನ್ನು ಎತ್ತಿ ಕಟ್ಟೋದು. ಇದು ಎಲ್ಲ ಕಡೆಗಳಲ್ಲೂ ನಡೆದಿದೆ. ಆದ್ರೆ ಇಲ್ಲಿ ಏನಾಗಿದೆ, ಬಹಳ ರಾಜಕೀಯವಾಗಿ ದುರ್ಬಲ ಪ್ರಾತಿನಿಧ್ಯ ಇರುವಂತಹ ಸಮುದಾಯ ಮುಸ್ಲಿಂ ಸಮುದಾಯ ಆಗಿರೋದ್ರಿಂದ ಇದು ನಮಗೆ ಎದ್ದು ಕಾಣಿಸ್ತಾ ಇದೆ ನಮಗೆ. ನೀವು ಅವಾಗ ಮಾತಾಡುವಾಗ ನಾನು ಅದೊಂದು ಮತ್ತೆ ಮರೆತು ಬಿಟ್ಟಾನೆ, SDPI ಬಗ್ಗೆ ಪ್ರಸ್ತಾಪ. SDPI ಕೋಮುವಾದಿ ಪಕ್ಷ ಅಂತ ಹೇಳ್ಬೇಕು. ಅದು ಮೂಲಭೂತವಾದಿ ಪಕ್ಷ ಮತ್ತು ಅದು ಅಪಾಯಕಾರಿ, ಸೊಸೈಟಿಗೆ, ಸಮಾಜಕ್ಕೆ ಅಪಾಯಕಾರಿ. ಕೇಳ್ತೀನಿ ಒಂದು ಪ್ರಶ್ನೆ ನಾನು, ಬಿಜೆಪಿ ಅಲ್ಲ, ಇಲ್ಲಿ ಬಿಜೆಪಿ ಏನು ಕೋಮುವಾದಿ ಪಕ್ಷ ಅಲ್ವಾ? ಅಲ್ಲ, ಇದು ನಮ್ಮ ಭಾರತ ಬಹುಸಂಖ್ಯಾತ ಹಿಂದೂಗಳ ದೇಶ. ಬಿಜೆಪಿ ಹಿಂದೂಗಳ ಪರವಾಗಿ ಕೆಲಸ ಮಾಡಿದಾಗ ಅದು ಕೋಮುವಾದಿ ಪಕ್ಷ ಅನ್ನೋದು, ಅದು ರಾಷ್ಟ್ರೀಯವಾದಿ ಪಕ್ಷ ಅಂತ ಅಲ್ಲ, ನರೇಟಿವ್ ಹಂಗೆ ಬಿಲ್ಡ್ ಮಾಡಲಾಗಿದೆ. ಅದನ್ನೇ ಹೇಳಿದ್ದು ನಾನು, ರಾಜಕೀಯ ನೆರೇಷನ್ ಅನ್ನ ನಾವು ಕಟ್ಟಿಕೊಟ್ಟಿರೋದು ಇದೆಯಲ್ಲ, ದಾರಿ ತಪ್ಪಿಸುವಂತ ನೆರೇಷನ್ ಗಳನ್ನ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದರ ಅರ್ಥ ನಾನು SDPI ಯನ್ನು ಬೆಂಬಲಿಸ್ತೀನಿ ಅಂತೇಳಿ ಅಲ್ಲ, ನಾನು ಪರ್ಯಾಯ ಮಾರ್ಗಗಳನ್ನ ಹುಡುಕುವಾಗ ನಾವು ಎಲ್ಲಾ ತರದ, ಈಗ ಬಹಳಷ್ಟು ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನೀವು ಹಾಗಿದ್ರೆ ಒವೈಸಿ ಅವರ ಪಕ್ಷ ಇದೆ, MIM, ಮಜ್ಲಿಸ್ಲೆ ಇತ್ತಿಹಾದ್, ಅದ್ರ ಬಗ್ಗೆ ಸಾಕಷ್ಟು ಟ್ರೋಲ್ ಆಗ್ತಿದೆ. ಅದು ಕೂಡ ದೇಶದ ಅಪಾಯಕಾರಿ ಅಂತ ಸಾಕಷ್ಟು ಟ್ರೋಲ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಮುಸ್ಲಿಮರು ಒಂದು ಪಕ್ಷವನ್ನ ಕಟ್ಟಿದ್ರೆ ಅದು ಕೋಮುವಾದಿ ಪಕ್ಷ, ಅದು ರಾಷ್ಟ್ರಕ್ಕೆ ಇದದು ಅಪಾಯ, ಧಕ್ಕೆಗೆ ಅಪಾಯ ಅಲ್ವಾ? ಹಿಂದೂಗಳ ಆ ತರದ ಕೋಮುವಾದಿ ಪಕ್ಷವನ್ನ ಕಟ್ಟಿದ್ರೆ ಅದು ರಾಷ್ಟ್ರಕ್ಕೆ ಅಪಾಯ ಅಲ್ವಾ? ಅದು ಈಗ ರಾಷ್ಟ್ರದ ಸೆಕ್ಯುಲರ್ ಸಿದ್ಧಾಂತ ಇರುವಂತಹ ಸಂವಿಧಾನ, ನೀವು ಧರ್ಮದ ಆಧಾರದ ಮೇಲೆ ನೀವು ಜನರನ್ನು ವಿಭಜನೆ ಮಾಡ್ತೀರಿ ಅಂತ ಹೇಳಿ ಆದ್ರೆ ಸಂವಿಧಾನಕ್ಕೆ ವಿರುದ್ಧ ಆಯ್ತಲ್ವಾ? ಅದು ಕೋಮುವಾದಿ ಆಯ್ತಲ್ವ, ಕೋಮುವಾದಿ ರಾಜಕೀಯ ಆಯ್ತಲ್ವ? ಮತ್ತೆ ಅದನ್ನು ಕೂಡ ಇದೇ ಸಮಾನ ನೆಲೆಯಲ್ಲಿ ನಾವು ವಿರೋಧಿಸ್ಬೇಕಲ್ವಾ? ಅಲ್ಲ, ಏನು ಒಂದು ನರೇಷನ್ ಬಿಲ್ಡ್ ಮಾಡಲಾಗ್ತಿದೆ ಅಂದರೆ, ಹಿಂದೂಗಳು ಬಹುಸಂಖ್ಯಾತರು, ಅವರ ಭಾವನೆಗೆ ಅಲ್ಪಸಂಖ್ಯಾತರು ಬೆಲೆ ಕೊಡಬೇಕು, ಅವ್ರನ್ನ ಮುಂದೆ ಬಿಟ್ಟು ಅವ್ರಿಗೆ ಪೂರಕವಾಗಿ ಬದುಕಬೇಕು ಅನ್ನೋದೊಂದು ನರೇಷನ್ ಕೆಲಸ ಮಾಡ್ತಾ ಇರೋದು. ಇದನ್ನ ಭಾರತ ದೇಶದ ಮಟ್ಟಿಗೆ ನೀವು ನೋಡಿದ್ರೆ ಬೇಕಾದಷ್ಟು ರಾಜಕೀಯ ಪಕ್ಷಗಳು ಇದನ್ನು ವಿರೋಧ ಮಾಡಿ ರಾಜ್ಯಗಳಲ್ಲಿ ಮೇಲ್ಗೈ ಸಾಧಿಸಿದ್ದಿದೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರದ್ದು, ಮಮತಾ ಬ್ಯಾನರ್ಜಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಬಿಜೆಪಿಯನ್ನು ಸತತವಾಗಿ 20 ವರ್ಷಗಳ ಕಾಲ ಅಧಿಕಾರಕ್ಕೆ ಬರದಂತೆ ತಡೆ ಹಿಡಿದ್ರು. ಈಗ ಕೊನೆಗೆ ಅಧಿಕಾರಕ್ಕೆ ಬಂದಿದ್ದು ಹೇಗೆ? ಬಿಜೆಪಿಯಲ್ಲಿ ನಿಮಗೆ ಮತದಾರರ ಪಟ್ಟಿನಲ್ಲಿ 29 ಲಕ್ಷ ಅರ್ಹ ಮತದಾರರಿಗೆ ಅವರ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ರು ಕೂಡ ಈಗ ಪುರ್ಸೊತ್ತಿಲ್ಲ. ಈಗ ಮೊದಲು ಇಲೆಕ್ಷನ್ ಆಗಲಿ, ನೀವು ಅದು ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅವರಿಗೆ ಮತದಾನದ ಹಕ್ಕನ್ನು ನಿರಾಕರಿಸಲಾಯಿತು. ಒಟ್ಟು ಮತದಾನದ ಪ್ರಮಾಣ ಪಶ್ಚಿಮ ಬಂಗಾಳದಲ್ಲಿ ನೀವು ಲೆಕ್ಕ ತಗೊಂಡ್ರೆ, ನೀವು ಚುನಾವಣಾ ಆಯೋಗದ ಮೊನ್ನೆ ಚುನಾವಣೆಯ ಲೆಕ್ಕ ತಗೊಂಡ್ರೆ, ಬಿಜೆಪಿ ಪಕ್ಷಕ್ಕೆ ಸಿಕ್ಕಿರುವಂತಹ ಒಟ್ಟು ಮತಗಳು ಮತ್ತು ಮಮತಾ ಬ್ಯಾನರ್ಜಿ ಅವರ ಪಕ್ಷಕ್ಕೆ ಸಿಕ್ಕಿರುವಂತಹ ಒಟ್ಟು ಮತಗಳು, ತೃಣಮೂಲ ಕಾಂಗ್ರೆಸ್ಗೆ ಸಿಕ್ಕಿರುವಂತಹ ಒಟ್ಟು ಮತಗಳ ನಡುವಿನ ವ್ಯತ್ಯಾಸ ಇರೋದು 30 ಲಕ್ಷ ಮಾತ್ರ, ಬರೇ 30 ಲಕ್ಷ ಮತ. ಇಲ್ಲಿ 29 ಲಕ್ಷ ಮತದಾರ, ಅರ್ಹ ಮತದಾರರನ್ನು ನೀವು ಮತದಾನದ ಹಕ್ಕಿನಿಂದಲೇ ವಂಚಿತರನ್ನಾಗಿ ಮಾಡಿದ್ರೆ. ಈಗ ಲಿಸ್ಟ್ ನಲ್ಲಿ ಇಲ್ದಿರೋರು ಬಿಡಿ 90 ಲಕ್ಷ ಇದ್ರು, ಉಳಿದವ್ರದ್ದು ದಾಖಲೆಗಳಿದೆಯಲ್ಲೋ ಆಮೇಲೆ ನೋಡೋಣ. ದಾಖಲೆಗಳನ್ನು ಸಬ್ಮಿಟ್ ಮಾಡಿದವರನ್ನು ಕೂಡ ನೀವು ಟ್ರಿಬ್ಯುನಲ್ ರಚನೆ ಮಾಡಲಿಲ್ಲ, ಅವರ ಅಹವಾಲುಗಳನ್ನು ಕೇಳಲಿಲ್ಲ, ಮೊದಲು ಇಲೆಕ್ಷನ್ ಆಗಲಿ ಆಮೇಲೆ ನೋಡೋಣ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ. ಗೊತ್ತಿಲ್ಲ. ಅಂದ್ರೆ ಪರ್ಯಾಯವಾದಂತಹ ರಾಜಕೀಯ ಪಕ್ಷವನ್ನು ಕಟ್ಟಿದವರು ಇದ್ದಾರೆ ಕೋಮುವಾದನ್ನು ವಿರೋಧಿಸಿ. ನಾವು ಒರಿಸ್ಸಾದಲ್ಲಿ ಕೂಡ ಇದೇ ತರಹದ ಪ್ರಯೋಗ ನಡೆಯಿತು. ಇವತ್ತು ನಿಧಾನಕ್ಕೆ ಅದು ಅಲ್ಲಿಂದ ಫೇಡ್ ಆಗುವಂತಹ ಮತ್ತು ಬಿಜೆಪಿ ಮೇಲುಗೈ ಸಾಧಿಸುವಂತಹ ಒಂದು ಪರಿಸ್ಥಿತಿ ಬಂತು. ಬಿಹಾರದಲ್ಲೂ ಕೂಡ ನಡೀತಿದ್ದು. ಬಿಹಾರದಲ್ಲಿಯೂ ಕೂಡ ಬಿಜೆಪಿಯನ್ನು ಸ್ವಂತ ಸಾಮರ್ಥ್ಯದಿಂದ ಗೆದ್ದಿನಂತೆ ನೀವು ಅನ್ಕೋತೀರ? ನೀವು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಲ್ವಾ?
ಒರಿಸ್ಸಾದಲ್ಲಿ ಕೂಡ ಮಾಡಿರೋದು ಅದನ್ನೇ. ಮೊದಲು ಪಟ್ನಾಯಕ್ ಅವರ ಜೊತೆಗೆ ಹೊಂದಾಣಿಕೆ ಇತ್ತು, ಮೈತ್ರಿ ಮಾಡ್ಕೊಳ್ತು, ಆಮೇಲೆ ಅವರನ್ನು ದುರ್ಬಲಗೊಳಿಸ್ತಾ ಬಂದರು. ದೆಹಲಿಯಲ್ಲೂ ಅದೇ ಆಯ್ತು. ಹೌದು. ಹಾಗಾಗಿ ಪರ್ಯಾಯ ರಾಜಕೀಯ ಪಕ್ಷಗಳನ್ನು ನಾವು ಯೋಚನೆ ಮಾಡುವಾಗ ನಾವು ಕೇರಳದಲ್ಲಿ ಒಂದು ಉದಾಹರಣೆಯನ್ನು ತಗೋಬಹುದು, ನಾವು ಬಿಹಾರದ ಉದಾಹರಣೆಯನ್ನು ತಗೋಬಹುದು, ನಾವು ಪಶ್ಚಿಮ ಬಂಗಾಳದ ಉದಾಹರಣೆಯನ್ನು ತಗೋಬಹುದು. ಯಾವ ರೀತಿ ರಾಜಕೀಯ ಚಟುವಟಿಕೆಗಳಲ್ಲಿ ನಡೆದಿದೆ ಅನ್ನುವಂಥದ್ದು. ಒಟ್ಟಾರೆ ನೀವು ಲೋಕಸಭೆಯ ಮತದಾರರ ಇದನ್ನು ನೋಡಿದಾಗಲೂ ಕೂಡ ನೀವು ಬಿಜೆಪಿಗೆ ಹೆಚ್ಚು ಮತಗಳು ಬಂದಿರೋದಂದ್ರೆ ಎಷ್ಟು? 38%. ಅದಕ್ಕಿಂತ ಜಾಸ್ತಿ ಬಂದಿಲ್ವಲ್ಲ. ಅದರ ಅರ್ಥ ಏನು? 62% ವಿರುದ್ಧ ಇದ್ದಾರೆ ಅಂತ ಹೇಳಿ ಮುಸ್ಲಿಮರ ವಿರುದ್ಧ ಅದು ಡಿವೈಡ್ ಆಗಿದೆ. ಇದು ಬಿಜೆಪಿ ವಿರುದ್ಧ ಇದ್ದಾರೆ ಅಲ್ವಾ? ಸೊ ಇಲ್ಲಿ ಅವರ ನೆರೇಷನ್ ಏನು ಅಂತ ಹೇಳಿದ್ರೆ ಅದರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಅವರ ನೆರೇಷನ್ ಅನ್ನು ಜನರ ಮನಸ್ಸಿಗೆ ಬೇರೂರಿಸುವಲ್ಲಿ, ಹೆಚ್ಚಿನವರ ಮನಸ್ಸಿಗೆ ತುಂಬಿಸುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಅವರು ಮಾಧ್ಯಮಗಳು ಅವ್ರ ಕೈಯಲ್ಲಿದೆ. ಏನಂತ ಹೇಳಿದ್ರೆ ಬಿಜೆಪಿ ಹಿಂದೂಗಳ ಪಕ್ಷ, ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಅಂತ. ಇದು ಅತ್ಯಂತ ಹಾಸ್ಯಾಸ್ಪದ ಸರಳ ನೆರೇಷನ್. ಇದು ಸಿಂಪ್ಲಿಫೈಡ್ ನೆರೇಷನ್. ಇದು ನಿಜವಾದ ನೆರೇಷನ್ ಅಲ್ಲ ಇದು. ಸೊ ಪರ್ಯಾಯ ರಾಜಕೀಯದ ಬಗ್ಗೆ ಯೋಚನೆ ಮಾಡುವಾಗ ನಾವು ಇದನ್ನೆಲ್ಲ ಆಲೋಚನೆ ಮಾಡಬೇಕಾಗತ್ತೆ. ಈ ಇತಿಹಾಸವನ್ನು ಕೂಡ ನಾವು ನೋಡಬೇಕಾಗತ್ತೆ ನಾವು. ಥ್ಯಾಂಕ್ ಯು ಸರ್. ಸಾಕಷ್ಟು ವಿಚಾರಗಳ ಕುರಿತು ಮಾತಾಡಿದ್ರಿ. ಧನ್ಯವಾದಗಳು ಸರ್. ನಮಸ್ತೆ.